ಇಂಡಿಗೋ ಏರ್ಲೈನ್ ಸಮಸ್ಯೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿರುವಂತದ್ದು. ಆದ್ರೆ ಸಮಸ್ಯೆಗಳು ಕೂಡ ಅದೇ ರೀತಿ ಇರುವಂತದ್ದು. ಪ್ರಯಾಣಿಕರು ಕೂಡ ಬೆಳಗ್ಗಿನ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತದ್ದು. ಇಲ್ಲಿವರೆಗೆ ಒಟ್ಟು 61 ವಿಮಾನಗಳ ಹಾರಾಟ ರದ್ದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏನೋ ಕಾದು ಕುಳಿತು ಅಂದ್ರೆ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತು ನೆಕ್ಸ್ಟ್ ವಿಮಾನಕ್ಕೆ ಟ್ರೈ ಮಾಡೋರಂತ ಪ್ಲಾನ್ ಗೆ ಜಾರಿ ಇರುವಂತದ್ದು. ಹಾಗಾಗಿ ಕೆಲವರು ಇಲ್ಲೇ ಬೆಳಗ್ಗೆನೆ ಬಂದು ಇಲ್ಲೇ ತಿಂಡಿಯನ್ನು ಸಹ ಮಾಡ್ಕೊಂತ ಇರುವಂತದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ 5 ದಿನಗಳಿಂದ ಸಾಕಷ್ಟು ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ರು. ಆದ್ರೆ ಈಗ ಏನೋ ಪ್ರಯಾಣಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅಂದ್ರೆ ಕಳೆದ 5 ದಿನಗಳಿಂದಲೂ ಸಹ ಆದಂತ ಅವಾಂತರವನ್ನ ನೋಡಿ ಈಗ ಬುಕ್ಕಿಂಗ್ ಮಾಡ್ಕೊಳ್ಳೋ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಸದಾ ಜನಜಂಗುಳಿಂದ ಕೂಡ್ತಿದ್ದ ಇಂಡಿಗೋ ಏನೋ ಬುಕ್ಕಿಂಗ್ ಸೆಂಟರ್ ಇದೆ, ಇಲ್ಲಿ ಜನರಿಲ್ಲದೆ ಖಾಲಿ ಹೊಡಿತಾ ಇರುವಂತದ್ದು. ಬೆಳವಣಿಗೆ ಪ್ರಯಾಣಿಕರಷ್ಟೇ ಇಲ್ಲಿ ಇವತ್ತು ಬುಕ್ಕಿಂಗ್ ಗೆ ಮುಂದಾಗಿರುವಂತದ್ದು. ಹಾಗಾಗಿ ಏನು ಪ್ರಯಾಣಿಕರ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ. ಆದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಯಾಣಿಕರ ತೊಂದರೆಗಳಲ್ಲಿ ಯಥಾಸ್ಥಿತಿಗೆ ಬರ್ತಾ ಇರುವಂತದ್ದು. ಇನ್ನು ಇಲ್ಲಿ ಏನೋ ಸೂಚನಾ ಫಲಕದಲ್ಲೂ ಕೂಡ ಎಲ್ಲಾ ವಿಮಾನಗಳು ರದ್ದಾಗ್ತಿರುವಂತದನ್ನೇ ತೋರಿಸ್ತಾ ಇದೆ. ಪ್ರಮುಖವಾಗಿ ಇವತ್ತು ಒಂದೇ ದಿನ ಇಲ್ಲಿಯವರೆಗೆ 61 ವಿಮಾನಗಳು ರದ್ದಾಗಿರುವಂತದ್ದು. ಹಾಗಾಗಿ ಸೂಚನಾ ಫಲಕದಲ್ಲೂ ಕೂಡ ಈಗಾಗಲೇ ವಿಮಾನಗಳ ಡೀಟೇಲ್ ಅನ್ನು ಸಹ ಕೊಡ್ತಾ ಇರೋದು. ಡೆಲ್ಲಿ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ನಾಸಿಕ್, ಶಿರ್ಡಿ, ರಾಜ್ಕೋಟ್, ಕೋಲ್ಕತ್ತಾಗೆ ಮುಂತಾದ ಕಡೆ ಹೋಗ್ಬೇಕಾದಂತ ವಿಮಾನಗಳ ಹಾರಾಟ ಈಗ ರದ್ದಾಗಿದೆ. ಹೀಗಾಗಿ ಪ್ರಯಾಣಿಕರು ಕೂಡ ಇನ್ನ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಮಾಡಿದ್ರೆ ನಮ್ಗೆ ಅವಕಾಶ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾದ್ಕೊಂಡು ನಿಂತಿದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲಗಳ ನಡುವೆಯೂ ಕೂಡ ಇವತ್ತು ಪ್ರಯಾಣಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಈಗ ಪ್ರಯಾಣಿಕರು ಇಲ್ಲೇ ಬೆಳಗಿನ ಉಪಹಾರವನ್ನು ಸಹ ಸೇವನೆ ಮಾಡ್ತಿದ್ದಾರೆ. ಈಗ ನಮ್ ಜೊತೆ ಮಾತಾಡೋದಕ್ಕೆ ಇಲ್ಲಿ ಒಬ್ಬ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ನೀವು ಎಲ್ಲಿ ಹೋಗ್ಬೇಕಾಗಿತ್ತು, ಏನು ಸರ್? ಸರ್, ನಾವು ಭುವನೇಶ್ವರ ಹೋಗ್ಬೇಕಾಗಿತ್ತು ಗ್ರೂಪ್. ಸೊ ಭುವನೇಶ್ವರ ಹೋಗೋದಕ್ಕೆ ನಾವು ಮಾರ್ನಿಂಗ್ 7:40 7:40 ಫ್ಲೈಟ್ ಈಗ ರೀಶೆಡ್ಯೂಲ್ ಆಗಿದೆ. ರಾತ್ರಿ 9:15ಗೆ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಮತ್ತೆ ಯಾವ ಕಾಲ್ ಸೆಂಟರ್ ಹೆಲ್ಪ್ ಮಾಡ್ಲಿಲ್ಲ. ಸೊ ಇಲ್ಲಿ ಕೌಂಟರ್ ಅಲ್ಲೇ ನಮ್ಗೆ ಹೆಲ್ಪಿಂಗ್ ಮಾಡಿ ಮತ್ತೆ ಮಾರ್ನಿಂಗ್ 4:30ಗೆ ರೀಶೆಡ್ಯೂಲ್ ಮಾಡಿಕೊಟ್ರು. ರೀಶೆಡ್ಯೂಲ್ ಮಾಡಿದ್ದಾರೆ. ಈಗ 11:20ಗೆ ಫ್ಲೈಟ್ ಆನ್ ಟೈಮ್ ನೋಡಿಸ್ತಾ ಇದೆ. ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಮ್ದ್ರಲ್ಲಿ ನಾನು ಟ್ರಾವೆಲ್ ಏಜೆಂಟ್ ಆಗಿ ನಮ್ದ್ರಲ್ಲಿ ಬೆಳಗಾವಿಯಿಂದ ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಸೊ ಒಡಿಶಾ ಪ್ಯಾಕೇಜ್ 2 ನೈಟ್ 3 ಡೇಸ್ ಮಾಡೋದಕ್ಕೆ. ಬಟ್ ಈಗ ಹೋಗೋವಾಗ ಏನು ಹೋಗ್ತಾ ಇದೀವಿ, ಬರೋದು ಹೇಗೆ ಅಂತಾನೆ ಈಗ ಅವ್ರ ಹತ್ರ ಆತಂಕ ಸೃಷ್ಟಿಯಾಗಿದೆ ಪ್ರವಾಸಿಗರಿಗೆ. ನೀವು ಇಲ್ಲಿಂದ ಎಷ್ಟು ಜನ ಪ್ಯಾಸೆಂಜರ್ ಹೋಗ್ತಾ ಇದ್ದೀರಾ? 30 ಜನ ಹೋಗ್ತಾ ಇದೀವಿ ಸರ್. ಇವತ್ತು 30 ಜನ ಹೋಗ್ತಾ ಇದೀವಿ. ಅದ್ರಲ್ಲಿ 3 ಜನ ಭಯಪಟ್ಟು ಬಂದಿಲ್ಲ. 27 ಜನ ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಈಗ ಏರ್ಲೈನ್ಸ್ 90% ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡ್ತಿದೆ. ಆದ್ರೆ ವಿಮಾನಗಳು ಇದುವರೆಗೂ ರದ್ದು ಆಗ್ತಾನೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿನ್ನೆ ಸಾಕಷ್ಟು ವಿಮಾನಗಳು ರದ್ದಾಗಿದೆ. ನಿನ್ನೆದು ಏನಿದೆ ಸೇಮ್ ಇವತ್ತು ಕಂಟಿನ್ಯೂ ಆಗಿದೆ. ಎಲ್ಲಾ ಸೆಕ್ಟರ್ಸ್ ರದ್ದಾಗಿದೆ. ಅವ್ರು ಅಫಿಷಿಯಲ್ ಆಗಿ ಹೇಳ್ತಾ ಇರೋದೊಂದು, ಇಲ್ಲಿ ಏರ್ಪೋರ್ಟ್ ಅಲ್ಲಿ ಆಗ್ತಾ ಇರೋದೇ ಒಂದು. ಕ್ಯಾನ್ಸಲೇಷನ್ ತುಂಬಾ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಸರ್. ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಇವತ್ತು ಇಳಿಮುಖ ಆಗ್ತಿದೆ. ಅಂದ್ರೆ 5 ದಿನಗಳಿಂದ ಸಾಕಷ್ಟು ಪರದಾಟ ಆದ್ರೂ ಜನಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಏನ್ ಹೇಳ್ತೀವಿ ಸರ್? ಲಾಸ್ಟ್ 3 ಡೇಸ್ ಇವ್ರು ಏನ್ ಮಾಡಿದ್ರು, ಕ್ಯಾನ್ಸಲೇಷನ್ ಕೊಡ್ಲಿಲ್ಲ. ಸೊ ಕ್ಯಾನ್ಸಲೇಷನ್ ಕೊಟ್ರೆ ಇಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿಯಲ್ಲಿ ಏನಿದೆ, ಸೊ ಏನಾದ್ರೂ ಒಂದು 20 hours 22 hours 18 hours ಈ ತರ ಕೊಟ್ಟಾಗ ಅವ್ರಿಗೊಂದು ಸ್ಟೇ ಕೊಡ್ಬೇಕಾಗ್ತದೆ. ಸ್ಟೇ ಜೊತೆಗೆ ಒಂದು ವೆಹಿಕಲ್ ಫೆಸಿಲಿಟಿ ಕೊಡ್ಬೇಕಾಗ್ತದೆ. ಅದ್ರ ಜೊತೆಗೆ ಫುಡ್ ಕೊಡ್ಬೇಕಾಗ್ತದೆ. ಸೊ ಇವ್ರು ಏನ್ ಮಾಡ್ಕೊಂಡ್ ಬಂದ್ರು, ಕ್ಯಾನ್ಸಲ್ ಕೊಡ್ದಿರಾ ಏರ್ಪೋರ್ಟ್ ಬಂದ್ಮೇಲೆ 2 hours ಡಿಲೇ 3 hours ಡಿಲೇ ಅಂತ ಹೇಳ್ಬಿಟ್ಟು ಕ್ಯಾನ್ಸಲೇಷನ್ ಆಗ್ಬಿಟ್ರು. ಸೊ ಅದರಿಂದ ಪ್ರಯಾಣಿಕರಿಗೆ ಏನಾಗಿತ್ತು, ಬಿಫೋರ್ ಅವ್ರಿಗೆ ಗೊತ್ತಿರ್ಲಿಲ್ಲ ಕ್ಯಾನ್ಸಲ್ ಆಗಿದೆ ನಮ್ ಫ್ಲೈಟ್ ಅಂತ. ಏರ್ಪೋರ್ಟ್ ಬಂದ್ಮೇಲೆನೆ ಕ್ಯಾನ್ಸಲ್ ಆಗಿರೋದ್ರಿಂದ ಏರ್ಪೋರ್ಟ್ ಕ್ರೌಡ್ ಆಯ್ತು. ಸೊ ಇವಾಗ ಏನ್ ಮಾಡಿದ್ರು, ನಿನ್ನೆಯಿಂದ ಅಡ್ವಾನ್ಸ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಯಾವಾಗ ಅಡ್ವಾನ್ಸ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದಾರೋ ಪ್ಯಾಸೆಂಜರ್ ಏನ್ ಮಾಡ್ತಾರೆ, ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಏರ್ಪೋರ್ಟ್ ಇವತ್ತು 3 ದಿವಸದಿಂದ ಇರೋಂತ ಏರ್ಪೋರ್ಟ್ ಇವತ್ತಿಲ್ಲ. ನಾನು 3 ಡೇಸ್ ಇಂದ ಇಲ್ಲೇ ಇದ್ದೀನಿ. ಅವತ್ತಿಗೂ ಇವತ್ತಿಗೂ ಸುಮಾರು ಒಂದು 75% ಕಡಿಮೆ ಆಗಿದೆ ಸರ್. ಇದಿಷ್ಟು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟಗಳ ವ್ಯತ್ಯಯ ಆಗ್ತಾನೆ ಇದೆ. ಆದ್ರೆ ಪ್ರಯಾಣಿಕರ ಸಂಖ್ಯೆ ಏನು ಮನೆಯಲ್ಲೇ ಕ್ಯಾನ್ಸಲ್ ಮೆಸೇಜ್ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಏರ್ಪೋರ್ಟ್ ನತ್ತ ಮುಖ ಮಾಡ್ತಿಲ್ಲ. ಹಾಗಾಗಿ ಪ್ರಯಾಣಿಕರು ಹೊರಗೆ ಹೋಗುವಂತ ಪರಿಸ್ಥಿತಿ ಈಗ ಅಂದ್ರೆ ಯಥಾಸ್ಥಿತಿಯಲ್ಲಿ ಕಾಪಾಡ್ತಾ ಇರುವಂತದ್ದು. ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಇಂಡಿಗೋ ಏರ್ಲೈನ್ಸ್ ನಿಂದಾಗಿ ಪರದಾಟ ಅನುಭವಿಸುತ್ತಿರುವಂತದ್ದು ಸತ್ಯ. ಏರ್ಪೋರ್ಟ್ ನಿಂದ ಮನುಕುಮಾರ್ HK, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.